ಮೌ ನೋಡುವ ಆಮೇಲೆ ಶ್ರೀ ಗೌರಿ ಫಾರಮಿನ ಕಿಂಗ್ ರುದ್ರ ರುದ್ರ ರುದ್ರನ ರುದ್ರಾವತಾರಕ್ಕೆ ಇವೆಲ್ಲ ಆಗಿರೋದು. ನಮಸ್ಕಾರ, ನಾನು ನಿಮ್ಮ ಪ್ರಶಾಂತ್, ಶ್ರೀಗೌರಿ ಆರ್ಗ್ಯಾನಿಕ್ಸಿಂದ. ಸೊ ನೀವಿಲ್ಲಿ ನಮ್ಮ ಫಾರ್ಮ್ ನೋಡಿರ್ಬೋದು. ಸೊ ಸುಮಾರು 50ಕ್ಕೂ ಹೆಚ್ಚು ದೇಸಿ ಹಸುಗಳು ಇಲ್ಲಿ ನಾವು ಬ್ರೀಡಿಂಗ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಬರ್ತಕ್ಕಂಥ ಹಾಲನ್ನ ಮೇಯ್ನಾಗಿ ತುಪ್ಪ ಮಾಡಿ ಆಲ್ ಓವರ್ ಇಂಡಿಯಾ ಡೋರ್ ಸ್ಟೆಪ್ ಡೆಲಿವರಿ ಮಾಡ್ತಿದ್ದೀವಿ. ಸೊ ನಮ್ಮದು ಶ್ರೀಗೌರಿ ಆರ್ಗ್ಯಾನಿಕ್ಸ್@gmail.com ಅಂತ ವೆಬ್ಸೈಟ್ ಇದೆ. ಥ್ರೂ ವೆಬ್ಸೈಟ್ ಮುಖಾಂತರನಾರು ನೀವು ಬುಕ್ ಮಾಡ್ಬೋದು. ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಅಡ್ರೆಸ್ಸು ಮತ್ತು ನಿಮ್ಮದು ಡೀಟೇಲ್ಸು ಕಳಿಸ್ಕೊಟ್ರೆ ನಿಮ್ಮ ಮನೆಗೇ ಬರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಸೊ ನಿಮಗೇನಾದರೂ ಡೈರೆಕ್ಟ್ ಫಾರ್ಮಿಂದ ನೀವೇ ಎಂಡ್ ಯೂಸರ್ಸ್ಗೆ ರೀಚ್ ಆಗುವಂಥ ತುಪ್ಪ ಯೂಸ್ ಮಾಡಬೇಕಂದ್ರೆ, ಅಂದರೆ ಜೆನ್ಯೂನ್ ಪ್ರಾಡಕ್ಟ್ ಯೂಸ್ ಮಾಡಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ 100% ನಿಮಗೆ ಜೆನ್ಯೂನ್ ತುಪ್ಪ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ಕಾಲ್ ಮಾಡ್ಬೋದು, ಮತ್ತೆ ಬಂದು ವಿಸಿಟ್ ಮಾಡ್ಬೋದು ಇಲ್ಲಿ. ಮತ್ತು ಇನ್ನೊಂದೇನು ಹೇಳೋದಂತ ಅಂದರೆ, ನೀವು ಬಂದು ಫಾರ್ಮ್ ವಿಸಿಟ್ ಮಾಡಿ ತಗೊಳ್ಳಿ. ಸೊ ನಾವು ಯಾವ ಥರ ತುಪ್ಪ ಮಾಡ್ತೀವಿ, ಇಲ್ಲ ಹಸು ಇದೆಯಾ, ಹಸು ಇಲ್ಲದೆ ಸುಮ್ಮನೆ ಯಾವುದೋ ಫಾರ್ಮ್ ತೋರಿಸಿ ನಾವು ಮಾರ್ಕೆಟಿಂಗ್ಗೋಸ್ಕರ ಮಾಡ್ತಿದ್ದೀವಿ, ಅದೆಲ್ಲ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಬಂದು ಫಾರ್ಮ್ ವಿಸಿಟ್ ಮಾಡಿ, ಫಾರ್ಮ್ ಎಲ್ಲ ನೋಡಿ ನಿಮ್ಗೆ ಇಷ್ಟ ಆಗ್ತು ಅಂದರೆ ತುಪ್ಪ ತಗೊಳ್ಳಿ. ಸೊ ನೀವು ಇಲ್ಲಿಗೆ ಬಂದರೆ ನಿಮಗೆ ಡಿಸ್ಕೌಂಟ್ ಪ್ರೈಸ್ ಇರುತ್ತೆ. ಇಲ್ಲಿ ಯಾರು ನಿಮಗೆ ಫಾರ್ಮ್ ತೋರಿಸಲ್ಲ, ಯಾರು ನಿಮಗೆ ಹಸು ಇರೋ ಜಾಗನೇ ತೋರಿಸಲ್ಲ. ಸೊ ಬೇರೆ ಕಡೆಯಿಂದ ಮತ್ತೊಂದು ಕಡೆಯಿಂದ ಬರುತ್ತೆ, ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಇವತ್ತು ಹಸು ಕಟ್ತೆ ಹೈನುಗಾರಿಕೆ ಮಾಡೋರು ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ. ಸೊ ನೀವು ಒಳ್ಳೆ ಪ್ರಾಡಕ್ಟ್ ತಗೋತೀವಿ ಅಂತ ಅಂದರೆ ಅದ್ರ ಬಗ್ಗೆ ತುಂಬ ಎಂಕ್ವೈರಿ ಮಾಡೇ ತಗೋಬೇಕು, ಅದು ಜೆನ್ಯೂನ್ ಇದೆಯಾ ಇಲ್ವಾ ಅಂತ. ಸೊ ಆ ಜೆನ್ಯೂನಿಟಿನ ಚೆಕ್ ಮಾಡಿ ತಗೊಳ್ಳಿ ಅಂತ ನಾನು ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ. ಸೊ ನೀವು ಫಾರ್ಮ್ ನೋಡಿ, ಫಾರ್ಮ್ ವಿಸಿಟ್ ಮಾಡೇ ತಗೊಳ್ಳಿ. ಫಾರ್ಮ್ ವಿಸಿಟ್ ಮಾಡ್ಬೇಕಂದ್ರೆ ಟೈಮಿಂಗ್ಸು ಎನಿ ಟೈಮ್ ನಿಮಗೆ ಫಾರ್ಮ್ ವಿಸಿಟಿಂಗ್ಗೆ ನಮ್ಮದು ಈ ಟೈಮ್ ಆ ಟೈಮ್ ಅಂತ ಏನಿಲ್ಲ. ಸೊ ಬನ್ನಿ ನೋಡಿ, ನೀವು ತೊಗೊಳ್ಳದೇ ಇರಿ, ಫಾರ್ಮ್ ನೋಡಿ ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ ನೋಡಿ ಎನಿ ಟೈಮ್ ನೀವು ಬಂದ್ಬೋದು ಫಾರ್ಮ್ಗೆ. ಆ ಟೈಮಿಂಗ್ಸು ಮತ್ತೊಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವಾಗಲಾದರೂ ಬರ್ಬೋದು, ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಅದೇ ಟ್ರೈನಿಂಗು ಪ್ರತಿ ತಿಂಗಳಿನ ಕೊನೆ ಭಾನುವಾರ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಅಂದರೆ ಏನಪ್ಪ ಅಂತಂದರೆ, ಈ ದೇಸಿ ಹಸುಗಳು ಇಟ್ಕೊಂಡು ಯಾವ ಥರ ಸಾವಯವ ಕೃಷಿ ಮಾಡೋದು. ಸೊ ಆಮೇಲಿಂದ ಇವತ್ತು ಏನಪ್ಪ ಅಂದರೆ, ಇವತ್ತು ದೇಸಿ ಹಸು ಫಾರ್ಮ್ ಮಾಡಿ 99% ಫೇಲ್ ಆಗಿರೋರೇ ಜಾಸ್ತಿ ಇರೋದು. ದೇಸಿ ಫಾರ್ಮಿಂಗ್ ಮಾಡಿ ಫೇಲ್ ಆಗಿದ್ದಾರಾ? ಫೇಲ್ ಆಗಿರೋರೇ ಜಾಸ್ತಿ ಜನ ಇರೋದು. ಏನಕ್ಕಂದರೆ ಎಲ್ಲರೂ ಹಾಲ್ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಸೊ ಇದು ಹಾಲು ಬಂದು ನಿಮಗೆ 7ರಿಂದ 8 ತಿಂಗಳು ಹಾಲು ಬರುತ್ತೆ ಒಂದು. ಬಟ್ ನಿಮಗೆ ಪ್ರತಿದಿನ ವರ್ಷದ 365 ದಿನನೂ ಬರೋದು ಸಗಣಿ ಗಂಧ. ಆ ಸಗಣಿ ಗಂಧದ ಮೇಲೆ ಫೋಕಸ್ ಮಾಡಿದ್ರೆ ಮಾತ್ರ ನೀವು ಸಸ್ಟೈನ್ ಆಗೋಕ್ಕಾಗೋದು. ಸೊ ಅದು ಹೇಗೆ ಅನ್ನೋದು ನಾವು ಟ್ರೈನಿಂಗಲ್ಲಿ ಹೇಳ್ಕೊಡ್ತೀವಿ. ಯಾರಿಗಾದರೂ ದೇಸಿ ಹಸುವಿನ ಫಾರ್ಮ್ ಮಾಡಬೇಕು, ದೇಸಿ ಹಸುಗಳು ಸಾಕಬೇಕಂತ ಆಸಕ್ತಿ ಇರೋರು ಖಂಡಿತವಾಗ್ಲೂ ನಮ್ಮ ಶ್ರೀಗೌರಿ ಆರ್ಗ್ಯಾನಿಕ್ಸಲ್ಲಿ ಟ್ರೈನಿಂಗ್ ಕ್ಲಾಸ್ನ ಅಟೆಂಡ್ ಮಾಡಿ. ಸೊ ಅಟೆಂಡ್ ಮಾಡಿದರೆ ನಿಮ್ಮ ಕೈಲಿ ಮಾಡುವಂಥ ಕೇಪಬಿಲಿಟಿ ಇದೆಯಾ ಇಲ್ವಾ ಅನ್ನೋದು ಅವತ್ತೊಂದಿನ ಟ್ರೈನಿಂಗ್ ಕ್ಲಾಸಲ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನು ನಾವು ತಿಳಿಸ್ಕೊಡ್ತೀವಿ. ಇದು ಏನಂದರೆ ನಾವು ಮಾಡ್ತಾ ಇರೋದು ತುಂಬ ಒಳ್ಳೆ ಕೆಲಸ. ಇನ್ಸ್ಪೈರ್ ಆಗಬೇಕು, ಫೇಲ್ ಆಗಿ 4 ಜನ ಹಿಂದೆ ಕಾಲಿಕ್ಬಾರ್ದು. ಸೊ ಅದನ್ನು ನಾವು ತಿಳಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗ್ಲೂ ಟ್ರೈನಿಂಗ್ ಕ್ಲಾಸ್ ಅಟೆಂಡ್ ಮಾಡಿ. ಫೀಸ್ ಅಂತ ಏನೋ ಇರುತ್ತೆ, ಎಷ್ಟು ದಿನ ಇರುತ್ತೆ? ಫೀಸು ಬಂದು ನಿಮಗೆ 800 ರುಪೀಸ್ ಇರುತ್ತೆ. ಸೊ 800 ರುಪೀಸಲ್ಲಿ ನಿಮಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ. ಸೊ ನಿಮಗೆ ಬೆಳಿಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿ 5 ಗಂಟೆ ತನಕ ಟ್ರೈನಿಂಗ್ ಇರುತ್ತೆ. ನಿಮಗೆ ಕಂಪ್ಲೀಟ್ ಇನ್ ಡೀಟೇಲ್ಡು ಇದರಲ್ಲಿ ಏನಾಗುತ್ತೆ ಏನಿಲ್ಲ, ಸೊ ನಿಮ್ಗೆ ಯಾವುದೇ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಸಿಗದೇ ಇರತಕ್ಕಂಥ ಮಾಹಿತಿಗಳು ಇಲ್ಲಿ ಸಿಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಟ್ರೈನಿಂಗ್ ಕ್ಲಾಸ್ ಅಟೆಂಡ್ ಮಾಡಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ. ಇದು ಲೊಕೇಶನ್ ಇವರು ಎಲ್ಲಿ ಬರುತ್ತೆ? ಲೊಕೇಶನ್ ಬಂದು ಇದು ಮಂಡ್ಯ ಡಿಸ್ಟಿಕ್ KR-ಪೇಟೆ, ಕುರುಬಹಳ್ಳಿ ಅನ್ನೋ ಒಂದು ಗ್ರಾಮ, ಅಲ್ಲಿ ಬರುತ್ತೆ. ಸೊ ನಿಮಗೆ ಲಕ್ಷ್ಮೀ ಬೋರನಾಥ ಸ್ವಾಮಿ ದೇವಸ್ಥಾನದಿಂದ ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ನಮ್ಮ ಫಾರ್ಮ್ ಲೊಕೇಶನ್. ಅಂದರೆ ಈಗ ತುಂಬ ಪ್ರಸಿದ್ಧ ವರಹನಾಥ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ನಮ್ಮ ಫಾರ್ಮು. ಇನ್ನೊಂದು ಹೇಳ್ಬೇಕಂದ್ರೆ, ಯಡಿಯೂರಪ್ಪ ಅವ್ರ ಊರು ಬೂಕನಕೆರೆ, ಮಾಜಿ CM. ಸೊ ಅವರ ಬುಕ್ಕನಕೆರೆಯಿಂದ ಜಸ್ಟ್ ನಿಮಗೆ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಸಿಗುತ್ತೆ ಇದು ಕುರುಬಹಳ್ಳಿ. ನಿಮ್ಮ ಹತ್ರ ತುಪ್ಪ ಮಾತ್ರ ಸಿಗುತ್ತಾ ಸರ್? ಬೇರೆ ಪ್ರಾಡಕ್ಟ್ಗಳು ಏನಿದೆ? ಮೇಯ್ನು ನಮ್ಮದು ತುಪ್ಪನೇ. ಸೊ ನಾವು ಹಸುಗಳಿಗೋಸ್ಕರ ಏನು ಮಾಡಿದೀವಿ ಅಂದರೆ ಗಾಣ ಹಾಕಿದೀವಿ. ಈ ಕಡಲೆಕಾಯಿ ಹಿಂಡಿ, ಕೊಬ್ಬರಿ ಹಿಂಡಿ ಮೇಯ್ನ್ ನಾವು ಬೇರೆ ಕಡೆ ಗಾಣಗಳಲ್ಲಿ ತರ್ತಿದ್ದೋ. ಸೊ ಈಗ ನಮ್ಮ ಹಸುಗಳಿಗೆ ಹಿಂಡಿ ಪರ್ಪಸ್ಗೆ ಅಂತಾನೆ ಗಾಣ ಹಾಕಿದೀವಿ. ಸೊ ನಿಮಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಬುಲ್ ಡ್ರಿವನ್, ನಿಮಗೆ ಕಡಲೆ ಬೀಜದ ಸಿಗುತ್ತೆ, ಕಡಲೆ ಬೀಜದ ಎಣ್ಣೆ ಸಿಗುತ್ತೆ, ಮತ್ತು ಎಲ್ಲ ಥರದ ಎಣ್ಣೆಗಳು ಸಿಗುತ್ತೆ. ಸೊ ಅದು ಎತ್ತಿನ ಗಾಣದ್ದು ನಿಮಗೆ ಮಿಷಿನ್ ಅಲ್ಲ. ಸೊ ಅದು ಬೇಕಿದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.
ಓಕೆ, ಅಂದರೆ ಈಗ ಸ್ಪೆಷಲಿ ನಿಮ್ಮ ಹತ್ರ ತುಪ್ಪ ಮತ್ತು ಗಾಣದ ಎಣ್ಣೆ ಸಿಗುತ್ತೆ. ತುಪ್ಪ ಮತ್ತು ಗಾಣದ ಎಣ್ಣೆಗಳು ಸಿಗುತ್ತೆ. ಮತ್ತು ಬೆಣ್ಣೆ ಬೇಕಿದ್ರೆ ಬೆಣ್ಣೆ ಸಿಗುತ್ತೆ, ಪನ್ನೀರು ಎಲ್ಲ ಸಿಗುತ್ತೆ. ಬಟ್ ನೀವು ಹೊರಗಡೆ ಹೋಗ್ಲಿಕ್ಕೆ ವಿತೌಟ್ ಕೋಲ್ಡ್ ಚೇಂಬರ್ ಕಳಿಸ್ಲಿಕ್ಕಾಗಲ್ಲ. ಬೆಣ್ಣೆ ಬೇಕಿದ್ರೆ ಕಳಿಸ್ಬೋದು, ಪನ್ನೀರು ವಿತೌಟ್ ಕೋಲ್ಡ್ ಚೇಂಬರ್ ಕಳಿಸೋಕ್ಕಾಗಲ್ಲ. ಈಗ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಅಂದರೆ 2-3 ಡೇಸ್ ತೊಗೊಳುತ್ತೆ. ಸೊ ಇನ್ ಬಿಟ್ವೀನ್ ಟ್ರಾನ್ಸ್ಪೋರ್ಟೇಷನ್ ಏನಾಗುತ್ತೆ, ಹಾಳಾಗ್ಬಿಡುತ್ತೆ. ಸೊ ನೀವು ತುಪ್ಪಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ. ಸೊ ಫುಡ್ ಲೈಸೆನ್ಸ್ ಪ್ರಕಾರ ಕೊಡಬೇಕು. ನಾವು 6 ಮಂತ್ ಅಂತ ಮೆನ್ಷನ್ ಮಾಡಿರ್ತೀವಿ. ಬಟ್ ನಿಮಗೆ ಒರಿಜಿನಲ್ ಜೆನ್ಯೂನ್ ತುಪ್ಪಕ್ಕೆ ಅದು ದಿನೇ ಕಳೀತಾ ಅದರದ್ದು ವ್ಯಾಲ್ಯೂಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಔಷಧಿ ಗುಣಗಳು ಜಾಸ್ತಿ ಆಗುತ್ತೆ. ಈಗ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ತಾರಲ್ಲ ಒಂದು ನಾಟಿ ವೈದ್ಯರು, ಅವ್ರು ಕೇಳಿದ್ರೆ ನಿಮಗೆ ಮಿನಿಮಮ್ ಅವರು ತುಪ್ಪನ ತಗೊಂಡು ಒಂದು 2 ವರ್ಷ 3 ವರ್ಷ ಇಟ್ಟು ಅದನ್ನ ಅವರ ಔಷಧಿ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ಏನಕ್ಕೆ ಅಂದ್ರೆ ಅದು ಎನ್ರಿಚ್ ಆಗಿರುತ್ತೆ, ಒಳ್ಳೆ ಔಷಧಿ ಗುಣಗಳು ಹೊಂದಿರುತ್ತೆ ಅಂತೇಳಿ ತುಂಬಾ ದಿನ ಆಗಿರೋ ಹಳೆ ತುಪ್ಪನ ಯೂಸ್ ಮಾಡ್ತಾರೆ. ಸೊ ಆ ಥರ. ನಿಮ್ಮ ಹತ್ರ ಎಷ್ಟಿದೆ ಗಿರಸ್ಗಳು? ನಮ್ಮ ಹತ್ರ ಕರುಗಳೆಲ್ಲ ಸೇರಿ 62 ಇದೆ. 62 ಇದೆ. ಮೇಯ್ನ್ ದೊಡ್ಡ ಹಸುಗಳೇ ನಿಮಗೆ ಒಂದು 40 ಹಸುಗಳಿದೆ. ಗಿರ್ ಬಿಟ್ರೆ ಮತ್ತೆ ಬೇರೆ? ಗಿರ್ ಬಿಟ್ರೆ ಶಾಯಿವಾಲ್ ಇದೆ, 1-2-3. 1-2 ಕಾಂಕ್ರೀಜ್ ಇದೆ. ಮೇಯ್ನ್ ಗೀರಸ್ಗಳನ್ನ ಇಟ್ಟಿರೋದು. ಇಲ್ಲಿ ನಮ್ಮ ಇದಕ್ಕೆ ನೇಚರ್ಗೆ ಒಪ್ಕೊಳ್ತಾ ಇದು ಗಿರು, ಯಾಕಂದ್ರೆ ಗುಜರಾತ್ ಕಾಡಿಂದ ಬರೋ ಅಲ್ಲೆಲ್ಲ ಟೆಂಪರೇಚರ್ ನೋಡಿದ್ರೆ 42-43 ಇರುತ್ತೆ. ಇಲ್ಲ ಅದಕ್ಕಿಂತ ತುಂಬಾ ಬೆಸ್ಟ್ ಆಗಿ ಹೋಗ್ಬಿಟ್ಟು ಆರಾಮಾಗಿರುತ್ತೆ ಅಂತ. ಆರಾಮಾಗಿರುತ್ತೆ. AC ಕಂಡೀಷನ್ ಗುಜರಾತ್ ಕಂಪೇರ್ ಮಾಡಿದ್ರೆ. ತುಪ್ಪ ರೆಡಿ ಮಾಡಿದ್ದೆ ಇದು ರೆಡಿ ಆಗಿರೋದು. ಕೈಗೆ ಹಿಡ್ಕೊಂಡು ಇದನ್ನ ನೋಡಿ ಅದೇ ಟೇಸ್ಟ್ ಪರವಾಗಿಲ್ಲ. ಹಸದ ತಿಕ್ಕಿದ್ದೀನಿ. ಸ್ಮೆಲ್ ನೋಡಿ ಸರ್. ಅದು ಮಜಾನೇ ಬೇರೆ, ಅದು ವಾಸನೆ. ಅದು ಹೆಂಗಿದೆ ಕೃಷ್ಣ? ಅಲ್ವಾ? ಪಕ್ಕ ನಾಟಿ ಹಸುದಲ್ವಾ? ಸಕ್ಕತ್ತಾಗಿದೆ. ಇದು ಟೇಸ್ಟೇ ಬೇರೆ ಬರುತ್ತೆ.